ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಅದೇನಪ್ಪ ಅಂದರೆ ಒಂದು ವಂಕಿ ಉಂಗುರನ ತರಿಸಿದ್ದೆ. ನೋಡಿ ತುಂಬ ಖುಷಿ ಆಯಿತು. ಡಿಟ್ಟೋ ಗೋಲ್ಡ್ ಥರನೇ ಇದೆ. ಮೊದಲೆಲ್ಲ ಈ ಥರ ಉಂಗುರನ ಯೂಸ್ ಮಾಡ್ತಾಯಿದ್ರು. ನನಗೆ ಈ ಥರ ಉಂಗುರ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಒಂದು ತರಿಸ್ಕೊಂಡಿದ್ದೆ. ನೋಡಿ ಉಂಗುರ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಬನ್ನಿ ಅಡುಗೆ ಮಾಡೋಣ. ಇವತ್ತು ಮಡಿಕೆ ಕಾಳನ್ನು ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಡಿಕೆ ಕಾಳಿನ ಪಲ್ಯ ಮಾಡೋಕೆ ನಾನು ನೈಟೇ ಮಡಿಕೆ ಕಾಳನ್ನು ನೆನೆ ಹಾಕಿದ್ದೆ. ಮೊಳಕೆ ಬಂದಿದ್ದಾವೆ. ಒಂದು ಬೌಲ್ ಆಗೋಷ್ಟು ನಾನು ಮಡಿಕೆ ಕಾಳನ್ನು ತೊಗೊಂಡಿನಿ. ಈ ಕಡೆ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿದ್ದೀನಿ. ಅವು ಸಿಡಿದಾದ ನಂತರ ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಂಡು ಈಗ ಮಡಿಕೆ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಕೊಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕಾಳು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಯೋಕಿಡೋಣ. ಈ ಕಡೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಮಜ್ಜಿಗೆ ಮೆಣಸಿನ್ಕಾಯಿ ಕಾಳಿನ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಈಗ ನೋಡಿ ಇವು ರೆಡಿಯಾಗಿದ್ದಾವೆ. ಈ ಕಡೆ ಕಾಳು ಕೂಡ ನೀರು ಕಡಿಮೆ ಆಗಿದ್ದಾವೆ. ಇಷ್ಟಾದರೆ ಸಾಕು, ಕಾಳು ರೆಡಿ ಆಗ್ಯಾವು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಫ್ಲೇಮನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡ್ಬಿಡೋಣ. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಕೂಡ ರೆಡಿ ಆದು. ಈ ಕಡೆ ಹಕ್ಕರಿಕಿ ಸೊಪ್ಪು ಕೂಡ ರೆಡಿ ಆಗೈತಿ. ಈಗ ಬರ್ರಿ ರೊಟ್ಟಿ ಮಾಡೋಣ. ರೊಟ್ಟಿ ಮಾಡೋಕೆ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಜಲ್ಡಿ ಹಿಡಿದು ತೊಗೊಂಡು ಅದಕ್ಕೆ ಜಿಗಿ ಹಾಕ್ಕೊಳ್ಳಕತ್ತೀನಿ. ಮೊದಲನೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹೆಂಗೆ ರೊಟ್ಟಿ ಮಾಡೋದು, ಜಿಗಿ ಹಾಕ್ಕೊಳ್ಳೋದು ಮತ್ತು ನಾದ್ಕೊಳ್ಳೋದು ಅಂತ. ಆದರೂ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಯಾರಾದರೂ ವಿಡಿಯೋ ನೋಡಲಿಲ್ಲ ಅಂದ್ರೆ ಇಲ್ಲಿ ನೋಡಲಿ ಅಂತ. ಸಾರಿ. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ ನಂತರ ನೋಡಿ ಈ ಹದಕ್ಕಿದ್ರೆ ಸಾಕು. ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಳ್ಳಿನ ತೊಗೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಅದನ್ನ ಅಗಲವಾಗಿ ಮಾಡಿಕೊಂಡು ಲಟ್ಟಿಸೋದಕ್ಕೆ ಅನುಕೂಲ ಮಾಡ್ಕೋಬೇಕು. ಕೆಳಗೆ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಅಂಟ್ಕೊಳ್ಳಲ್ಲ. ಇಲ್ಲೊಂದು ಲತ್ತುಗುಣಿಗೆ ನಾನು ಪ್ಲಾಸ್ಟಿಕನ್ನು ಕಟ್ಟಿದ್ದೀನಿ. ಇದನ್ನು ಪ್ಲಾಸ್ಟಿಕ್ ಕಟ್ಟೋದ್ರಿಂದ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ಮತ್ತು ಹರಿಯೋದಿಲ್ಲ. ಚೆನ್ನಾಗಿ ಎಡ್ಜನ್ನು ತೀಡ್ಕೋಬೇಕು. ಕ್ವಿಕ್ಕಾಗಿ ಆಗ್ತಾವೆ ರೊಟ್ಟಿ, ಲೇಟ್ ಆಗಂಗಿಲ್ಲ. ಇನ್ನು ಬಡದ್ರ ರೊಟ್ಟಿ ಲೇಟ್ ಆಗ್ತಾವೆ. ಲಟ್ಟಿಸೋದ್ರಿಂದ ಬೇಗ ರೊಟ್ಟಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡಿ ನಾನು ಲಟ್ಟಿಸೋದು ಪೂರ ತೋರ್ಸಕತ್ತೀನಿ. ಈಗ ಈ ಕಡೆ ಹಂಚುನು ಕಾದೈತಿ. ಲಟ್ಟಿಸಿದ ರೊಟ್ಟಿನ ಹಾಕ್ಕೊಂಬಿಡೋಣ. ಈ ಟೈಮಲ್ಲಿ ಬೆನ್ನಿಗೆ ನಾನು ಸ್ವಲ್ಪ ನೀರನ್ನು ಹಚ್ಕೋತೀನಿ. ಈ ನೀರು ಸ್ವಲ್ಪ ಡ್ರೈ ಆದಮೇಲೆ ರೊಟ್ಟಿನ ಮಗಚ್ ಹಾಕೊಳ್ಳೋಣ. ಎಡ್ಜಸ್ಸನ್ನು ಬಿಡಿಸ್ಕೋಬೇಕು. ಮಗಚ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ಲೇಮು ಹೈಯಾಗೇ ಇರಬೇಕು ಯಾವಾಗಲೂ ರೊಟ್ಟಿ ಮಾಡೋಕೆ. ಸ್ಲೋ ಫ್ಲೇಮ್ನಲ್ಲಿಟ್ಟು ರೊಟ್ಟಿ ಮಾಡಬಾರ್ದು. ಈಗ ನೋಡಿ ಕಾಟನ್ ಬಟ್ಟೆಯಿಂದ ಸುತ್ತ ಕಡೆ ನಾವು ಹೊತ್ಕೊಂಡು ರೊಟ್ಟಿಯನ್ನು ಬೆನೆಸ್ಕೋಬೇಕು. ಈಗ ರೊಟ್ಟಿ ರೆಡಿ ಆಯಿತು. ಇಷ್ಟು ತೆಳಗಾದರೆ ಸಾಕು. ಈಗ ನೋಡಿ ನಾನು ಎಲ್ಲ ರೊಟ್ಟಿನೂ ಮಾಡಿಕೊಂಡೆ. ಇಷ್ಟು ರೊಟ್ಟಿ ಆಗಿದ್ದಾವೆ. ಈಗ ನೋಡಿ ನಮ್ಮದು ಉತ್ತರ ಕರ್ನಾಟಕದ ಊಟ ರೆಡಿ ಆಯಿತು. ಬಿಸಿ ಬಿಸಿ ರೊಟ್ಟಿ, ಮಡಿಕೆ ಕಾಳು ಪಲ್ಯ, ಆ ಕಡೆ ಸಾಂಬಾರು ಕೂಡ ಇಟ್ಟಿದ್ದೀನಿ. ನಲ್ಲಿಕಾಯಿ, ಉಪ್ಪಿನಕಾಯಿ, ಈರುಳ್ಳಿ, ಮಜ್ಜಿಗೆ ಮೆಣಸಿನ್ಕಾಯಿ, ಹಕ್ಕರಿಕೆ ಸೊಪ್ಪು. ಊಟ ರೆಡಿ ಆಯಿತು. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.